ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಾಸನ ಹುಡುಗಿ ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರೋಡ್ ಸ್ಟಾಪಲ್ಲಿ ನಿಂತಿದ್ದೀನಿ. ಸೊ ನನ್ನ ಹಿಂದ್ಗಡೆ ವೇಣು ಇದ್ದಾನೆ. ಹಾಯ್ ವೇಣು. ಇಲ್ಲಿ ಬೂಮ್ಸಿ ಇದ್ದಾಳೆ. ಹಾಯ್ ಬೂಮ್ಸಿ. ಸೊ ಇವಾಗ ಒಂದು ಸೆಕೆಂಡ್ ಇರು, ನಾನು ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ಸೊ ಇವಾಗ ನಾವೆಲ್ಲರೂ ಮೇಟ್ಸು. ಸೊ ಅವರೆಲ್ಲ ಫಸ್ಟ್ ಸ್ಟಾಪಲ್ಲಿ ಹತ್ಕೊಂಡು ನಾವು ಸೆಕೆಂಡ್ ಸ್ಟಾಪ್. ಇದು ನಮ್ಮ ಮನೆಗೆ ಹತ್ತಿರವಾಗಿರೋ ಸ್ಟೇಷನ್ ಮೆಟ್ರೋಪಾಲಿಟನ್ ಪಾರ್ಕ್. ಸೊ ಹಂಗಾಗಿ ನಾವು ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ಸೊ ಇವಾಗ ನಾವು ಒಂದು ಚೆನ್ನಾಗಿರೋ ಪ್ಲೇಸ್, ಅಂದರೆ ಚೆನ್ನಾಗಿರೋ ಈವೆಂಟ್ ಥರ ಅಲ್ಲಿಗೆ ಹೋಗ್ತಾಯಿದ್ವಿ. ಎಲ್ಲಿಗೆ ಅಂತಂದರೆ ಫೈರ್ ವರ್ಕ್ ಇದೆ. ಸೊ ಹಂಗಾಗಿ ಹೋಗ್ತಿದ್ವಿ. ಫೈರ್ ವರ್ಕ್ ಬಂದು 8 to 9 o'clock ಅಂತ ಹಾಕಿದ್ದಾರೆ ನೈಟು. ಅದು ಇವಾಗ ಟೈಮ್ ಎಷ್ಟು ವೇಣು? 6:45 ಆಗಿದೆ. ಈಗ 6:46 ಆಗಿದೆ. ಈ ಬಸ್ ಇರೋದು 6:58ಗೆ. ಸೊ ನಾನು ಸ್ವಲ್ಪ ಬೇಗನೆ ಬಂದು ಕಾಯ್ತಾಯಿದ್ವಿ, ಯಾಕೆಂದರೆ ನನ್ನ ಗಾಡಿ ಬೇರೆ ಪಾರ್ಕ್ ಮಾಡಬೇಕಿತ್ತು. ಸೊ ಹಿಂದ್ಗಡೆ ಗಾಡಿ ಪಾರ್ಕ್ ಮಾಡಿ ಈಗ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಹೋಗೋದಕ್ಕೆ ಒಂದು 40 minutes ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ತೈವಾನಲ್ಲಿ ಯಾವ ಥರ ಫೈರ್ ವರ್ಕ್ ಆಗುತ್ತೆ ಏನು ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ. ನೀವು ನೋಡಿ ಹೇಗಿತ್ತು ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಓಕೆ. ಹಾಗೆ ಇನ್ನೇನು ಇಲ್ಲಿಂದ ಹೋಗ್ಬೇಕಂದ್ರೆ ಒಂದು 40 minutes ಆಗುತ್ತೆ ಬಸ್ಸಲ್ಲಿ. 7C ಬಸ್. ಸೊ ಇವಾಗ ಹೋಗ್ತಾಯಿದ್ವಿ. ಬಸ್ ಬಂದಾಗ ಅಲ್ಲೊಳಗೆ ಯಾರು ಇರ್ತಾರೆ ಎಲ್ಲನೂ ತೋರಿಸ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಸೊ ತೈವಾನಲ್ಲಿ ಬಸ್ ಸ್ಟಾಪ್ ಯಾವ ಥರ ಇದನ್ನು ನಾನು ತೋರಿಸ್ತೀನಿ ನೋಡಿ. ನಾನು ಹಿಂದೆ ಕಾಣಿಸ್ತಿದೆಯಲ್ಲ, ಫ್ರಂಟ್ ಕ್ಯಾಮ್ರಾ ನೋಡ್ತೀನಿ. ಸೊ ಇದು ರೋಡ್ ಅಂದರೆ ಇದೇ ಬಸ್ ಸ್ಟಾಪು. ಇಲ್ಲಿ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಎಷ್ಟೊತ್ತಿಗೆ ಬಸ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟಂತ. ಬಸ್ ಇಲ್ಲಿ ಚೈನೀಸ್ ಇಂಗ್ಲೀಷ್ ಎರಡರಲ್ಲೂ ತೋರಿಸುತ್ತಾರೆ. ಈಗ ಚೈನೀಸಲ್ಲಿ ತೋರಿಸ್ತಿದ್ದಾರೆ ನೋಡಿ. ಬಸ್ ನಂಬರು ಮತ್ತು ಎಷ್ಟೊತ್ತಿಗೆ ಬರುತ್ತೆ ಎಲ್ಲ ತೋರಿಸುತ್ತೆ ಇಲ್ಲಿ ತೈವಾನಲ್ಲಿ. ಇವಾಗ ನಮ್ಮ ಬಸ್ ಇನ್ನೇನು, ಯಾಕೆಂದರೆ ನಮ್ಮ ಕಾಲೇಜಿಂದ ಬರ್ತಿರೋ ಫ್ರೆಂಡ್ಸ್ ಆಲ್ಮೋಸ್ಟ್ ಬರ್ತಾಯಿದೆ, ಅದೇ ಬಸ್ ಹತ್ತಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಸ್ಟಾಪೇನೆ ಈ ಸ್ಟಾಪು. ಸೊ ನಾವು ಇಲ್ಲಿಂದ ಇವಾಗ ಹತ್ತಬೇಕು. ಲೆಟ್ಸ್ ಗೋ. ಮುಂದಿನ ನಿಲ್ದಾಣ ಮೆಟ್ರೋಪಾಲಿಟನ್ ಪಾರ್ಕ್. ಈಗ ಅವನೇ ಡ್ರೈವರ್ ಈಗ ಬಸ್ಸಿಗೆ. ಈಗ ಅವನೇ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದು. ಈಗ ಬಾಗಿಲುಗಳು ಆಲ್ವೇಸ್ ಎಡಕ್ಕಲ್ಲ, ಯಾವ ಕಡೆ ಬಲಗಡೆಗೆ, ಬಲಕ್ಕೆ. ಇಲ್ಲೆಲ್ಲ ಬಲಗಡೆ ಸೈಡಲ್ಲ. ಸೊ ಹಂಗಾಗಿ ಬಲಕ್ಕೆ, ಎಡಗಡೆಗಲ್ಲ. ಬೆಂಗಳೂರು ಮೆಟ್ರೋ ಕೂತ್ಕೊಳ್ಳೋಕೆ ವೇಣು ಆಲ್ರೆಡಿ ಬೆಂಗಳೂರು ಮಿಸ್ ಮಾಡ್ಕೊತಾ ಇದ್ದಾನೆ. ಅಂದರೆ ನಮ್ಮೂರು ಲೈಕ್ ಇಂಡಿಯಾ ಮಿಸ್ ಮಾಡ್ಕೊತಾ ಇದ್ದಾನಂತೆ ಅವನು. ಬಂದು ಎಷ್ಟು ತಿಂಗಳಾಯ್ತು ವೇಣು? 2 months. ಹೆಂಗನಿಸ್ತಿದೆ ತೈವಾನ್? ಹಾಂ, ಆದರೆ ಚೆನ್ನಾಗಿದೆ ಅಂತ ಇಲ್ಲಿ ವೀಡಿಯೋ ಕಾಣಂಗೆ ಹೇಳ್ತಾನೆ. ಬಟ್ ಮನೆಗೆ ಹೋದರೆ ಅಕ್ಕ ನನಗೆ ಯಾಕೋ ಬೇಜಾರಾಗ್ತದೆ ಅಕ್ಕ, ಇದು ಯಾಕೋ ಅಡ್ಜಸ್ಟ್ ಆಗ್ತಿಲ್ಲ ಅಕ್ಕ ಅಂತ. ಬಟ್ ಅವನಿಗೆ ಮೇನ್ ಪ್ರಾಬ್ಲಮ್ ಇಲ್ಲದು ಲ್ಯಾಂಗ್ವೇಜ್. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಸಿಟಿ ಬಸ್ ಥರ ಇರುತ್ತೆ. ನೀವು ನೋಡಿ ಯಾವ ಥರ ಫೆಸಿಲಿಟೀಸ್ ಇರುತ್ತೆ ಅಂತ. ಸೊ ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಇದನ್ನು ನಮ್ಮದು ಇ ಪಾಸ್ ಅಥವಾ ಸ್ಟೂಡೆಂಟ್ ಕಾರ್ಡ್ಗೆ ರೀಚಾರ್ಜ್ ಮಾಡಿಕೊಂಡು ಇಲ್ಲೆಲ್ಲೂ ಕ್ಯಾಶು ಅಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತಾರೆ. ಅದು ಕರೆಕ್ಟಾಗಿ ಎಕ್ಸಾಕ್ಟ್ ಅಮೌಂಟ್ನ ನಾವೇ ತೊಗೊಂಬಂದು ಆ ಬಾಕ್ಸ್ ಒಳಗೆ ಹಾಕ್ಬೇಕು. ಇನ್ ಕೇಸ್ ಕಾರ್ಡ್ ಇಲ್ಲ ಅನ್ನೋರು, ಕಾರ್ಡ್ ಇದೇನಾದ್ರು ಜಸ್ಟ್ ಎಲ್ಲ ಕಡೆ ಇದನ್ನು ಟ್ಯಾಪ್ ಮಾಡಿ ಹೋಗಬೇಕು. ಹತ್ಬೇಕಾದ್ರು ಟ್ಯಾಪ್ ಮಾಡಬೇಕು, ಇಳಿಬೇಕಾದ್ರು ಟ್ಯಾಪ್ ಮಾಡಬೇಕು. ಸೊ ಇಲ್ಲೇ ತೈವಾನ್ ರೂಲ್ಸ್ ಅದು. ಸೊ ಬಸ್ ತೋರಿಸ್ತೀನಿ. ನಾವು ಮೇನ್ ರೋಡಲ್ಲಿ ನಿಂತಿದ್ದೀವಿ ನೋಡಿ, ತೈವಾನಲ್ಲಿ ಮೇನ್ ರೋಡ್. ಇದೆಲ್ಲ ಕಾಣಿಸ್ತಾರೆ ಟ್ಯಾಕ್ಸಿ, ಕಾರ್ಗಳು, ಬಸ್. ಸೊ ನಮ್ಮದಿನ ಬಸ್ ಬಂದಿಲ್ಲ. ಸೊ ಬಸ್ಗೆ ಬಿ ಎಮ್ ಡಬ್ಲ್ಯೂ ನೋಡಿ ಗೈ. ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಥರ ಬಸ್ಸಿಗೆ ವೆಯ್ಟ್ ಮಾಡಿ ಹೆಚ್ಚು ಕಮ್ಮಿ ನಾನು ತೈವಾನಿಗೆ ಬಂದು ಒಂದು 6 months ನಾನು ಬಸ್ಸಲ್ಲಿ ಓಡಾಡಿದೆ ಕಾಲೇಜ್ಗೆಲ್ಲ. ಅದಾದಮೇಲೆ ನಾನು ಗಾಡಿ ತೊಗೊಂಡಿದ್ದು. ಬಟ್ ಇಂಡಿಯಾದಲ್ಲಿದ್ದಾಗಲೂ ನಮಗೆ ಸ್ಕೂಲ್ಗೆಲ್ಲ ಆಗಲಿ, ನಾನು ಮಾಸ್ಟರ್ಸ್ ಮಾಡ್ಬೇಕಾದ್ರೆ BSc ಮಾಡ್ಬೇಕಾದ್ರೆ SDM ಕಾಲೇಜ್ಗೆ ನಾನು ನಮ್ಮ ಹಾಸ್ಟೆಲಿಂದ ಬಸ್ಸಲ್ಲಿ ಹೋಗ್ತಾಯಿದ್ದೆ. ಅವಾಗಲೂ ಬಸ್ಸಲ್ಲಿ ವೆಯ್ಟ್ ಮಾಡ್ಕೊಂಡು ಹಾಫ್ ಆನ್ ಅವರ್ಗೆ ಒಂದು ಸಲ ಬಸ್ಸು. ಸೊ ಅದರಲ್ಲಿ ಹೋಗ್ತಾಯಿದ್ದೆ. ಅದಾದಮೇಲೆ ಈಗ ಇಲ್ಲೇ ಬಸ್ಗೆ ಹೋಗ್ತಿರೋದು ಗೈಸ್. ನಾನು MSc ಮಾಡ್ಬೇಕಾದ್ರೆ ನಾನು ಅಷ್ಟೊಂದು ಬಸ್ಸಲ್ಲಿ ಓಡಾಡಿಲ್ಲ, ಏಕೆಂದರೆ ಕಾಲೇಜ್ ಪಕ್ಕನೇ PG ಇತ್ತು ನನಗೆ. ಸೊ ಹಂಗಾಗಿ ಅಲ್ಲೂ ಬಸ್ಸಲ್ಲಿ ಓಡಾಡಿಲ್ಲ. ಸೊ ಇಲ್ಲೇ ಈಗ ಬಸ್ ಚೆನ್ನಾಗಿರುತ್ತೆ. ಆದರೂ ಬಸ್ ಸ್ಕೂಲ್ ಬಸ್ ಥರ ಇರುತ್ತೆ ಇಲ್ಲಿ. ಸೊ ನಮ್ಮ ಬಸ್ ಬಂತು. ಸೊ ಹಿಂಗೆ ಬಸ್ ಬರಬೇಕು ಅಂದರೆ ಇಲ್ಲಿ ಕೈ ಈ ಥರ ಹಿಂಗೆ ತೋರಿಸ್ಬೇಕು, ಹಂಗಾದ್ರೆ ಬಸ್ ನಿಲ್ಲಿಸೋದು, ಇಲ್ಲಾಂದರೆ ಬಸ್ ನಿಲ್ಲಿಸಲ್ಲ. ಒಳಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬಂದು ಕೂತಿದ್ದಾರೆ. ಹಾಯ್ ಕಿಶೋರ್. ಹಾಯ್ ನಿತ್ಯ. ಹಾಯ್ ವೇಣು. ಸೊ ಇವಾಗ ಹೋಗ್ತಾ ಇದ್ವಿ. 7C ಬಸ್ಸಲ್ಲಿದ್ದೀವಿ ಈಗ. ಸೊ ಲೆಟ್ಸ್ ಗೋ. 22 stops. It's around 35 to 40 minutes.
ಸೊ ಬಸ್ ನೋಡಿ ಈ ಥರ ಇದೆ, ಉಲ್ಟಾ ತೋರಿಸ್ತಿದ್ರೆ ನಾವೇ ಲಾಸ್ಟ್ ಸೀಟಲ್ಲಿ ಬಂದು ಕೂತಿದ್ದೀವಿ. ಇಫ್ ಇನ್ ಕೇಸ್ ನಾವು ಯಾವುದಾದ್ರು ಸ್ಟಾಪಲ್ಲಿ ಇಳಿಬೇಕು ಅಂದರೆ ಇಲ್ಲಿ ಈ ಥರ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಇದನ್ನು ಪ್ರೆಸ್ ಮಾಡಬೇಕು, ರೆಡ್ ಕಲರ್ ಬರುತ್ತೆ. ಸೊ ಅವಾಗ ನಾವು ನೆಕ್ಸ್ಟ್ ಸ್ಟಾಪಲ್ಲಿ ಯಾವ್ದು ಇಳಿಬೇಕು ಅಲ್ಲಿ ಹೋಗಿ ಅದನ್ನು ಟಚ್ ಮಾಡಿದರೆ ಅದಕ್ಕೂ ಇಂಕು ಅನ್ನುತ್ತೆ. ಅವಾಗ ಹೋಗಿ ನಾವು ಇಳ್ಕೊಬೇಕು. ಇಳಿಬೇಕಾದ್ರೆ ಮತ್ತೆ ಇದನ್ನು ಕಾರ್ಡ್ನ ಟ್ಯಾಪ್ ಮಾಡಬೇಕು ಗೈಸ್. ಸೊ ನಾನು ನಿಮಗೆ ಇಲ್ಲಿ ಇಳ್ಕೊಂಡು ಆದಮೇಲೆ ಸಿಗ್ತೀನಿ ನಿಮಗೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಗೈಸ್ ಆಫ್ಟರ್ ಲಾಂಗ್ ಟೈಮ್ ನಾನು ಬಸ್ಸಲ್ಲಿ ನಿಧಾನ ಮಾತಾಡ್ತಿದ್ದೀನಿ. ನಿತ್ಯನ ನೀವು ನನ್ನ ಬರ್ಡೇ ವ್ಲಾಗಲ್ಲೇ ಲಾಸ್ಟು, ಅವಳಾದಮೇಲೆ ಸಿಕ್ಕೇ ಇಲ್ಲ, ಬ್ಯುಸಿ ಆಗಿಬಿಟ್ಟಿದ್ದಾಳೆ ನಿತ್ಯ. ಸೊ ಇವಾಗ ಅಪರೂಪಕ್ಕೆ ಸಿಗ್ತಾ ಇದ್ದಾಳೆ. ಸೊ ನನ್ನ ಫ್ರೆಂಡ್ ನಿತ್ಯ. ಹಾಯ್ ನಿತ್ಯ. ನಾನು ಆಲ್ಮೋಸ್ಟ್ ತಮಿಳ್ ಮಾತಾಡೋದು ಇವಳ ಜೊತೆನೇ ಗೈಸ್. ಯಾಕೆ ನಾನು ಅರ್ಧಂಬರ್ಧ ತಮಿಳ್ ಮಾತಾಡ್ತೀನಿ, ಬಟ್ ನಾನು ಅರ್ಧಂಬರ್ಧ ತಮಿಳ್ ಮಾತಾಡೋದು ಅವಳಿಗೆ ಅರ್ಥ ಆಗುತ್ತೆ. நல்லா இருக்கு. ஐ மீன் குழந்தை தமிழ் எங்கள் அம்மா கூட சொல்லுவாங்கல்ல, அதே தான். ಚಿಕ್ಕ ಮಕ್ಕಳು ಮಾತಾಡ್ತಾರೆ ಆ ಥರ ತಮಿಳ್ ನನಗೆ ಅವ್ರ ಅಮ್ಮನೂ ನನಗೆ ಅದೇ ಹೇಳೋದು. ಕನ್ನಡ ತಮಿಳ್ ಎಲ್ಲ ಮಾತಾಡ್ತೀನಿ, ಹಿಂದಿ ಒಂದ್ಬಿಟ್ಟು ಎಲ್ಲ ಮಾತಾಡ್ತೀನಿ. ಹಿಂದಿ எனக்கு புரியுதுல அப்புறம் என்ன. ಹಿಂದಿ ಅರ್ಥ ಆಗುತ್ತೆ ಗೈಸ್, ಮಾತಾಡೋಕ್ಕೆ ಬರಲ್ಲ. எப்படி இருக்கு நித்யா? என்னோட ஆடியன்ஸுக்கு சொல்லு. ஹாய் guys, like and subscribe Navya's channel. ಓಕೆ ಗೈಸ್, ನಾವು ಅಲ್ಲಿ ಓದ್ಬಿಟ್ಟು ಸಿಗ್ತೀವಿ ನಿಮಗೆ. Bye. ಸ್ಟೇ ಟ್ಯೂನ್. ಸೊ ಹಾಯ್ ಗಾಯ್ಸ್, ಇವಾಗ ನಾವು ಬಂದು ಇಳಿದಿದ್ದೀವಿ. ಸೊ ಕಾಲೇಜ್ ತೋರಿಸಿ ನೋಡಿ ಎಷ್ಟು ಜನ ಇದ್ದಾರೆ. ಆದ್ರೂ Welcome to my campus. ವೆಲ್ಕಮ್ ಟು My campus. ಯುವರ್ ಕ್ಯಾಂಪಸ್. ಸುಳ್ಳು ಹೇಳ್ತಿದ್ದಾರೆ. ಶಿ ಇಸ್ ಫ್ರಮ್ ಬೆನ್ಸೋ ಕ್ಯಾಂಪಸ್. No, I'm a science student. ಸೈಕಾಲಜಿ ಸ್ಟೂಡೆಂಟ್ ಸೈಕಾಲಜಿ ಸ್ಟೂಡೆಂಟ್, ಅವಳು ಸೈನ್ಸ್ ಸ್ಟೂಡೆಂಟ್ ಅಂತ ಹೇಳ್ತಿದ್ದಾಳೆ. ಇಲ್ಲಿ ಲಕ್ಕಿ ಡ್ರಾ ಅಂತೆ. ಸೊ ಇಲ್ಲಿ ನಾವು ಸ್ಟೂಡೆಂಟ್ ಐ ಡಿ ಕಾರ್ಡ್ ಕೊಟ್ಟು ರಿಜಿಸ್ಟರ್ ಮಾಡಿಸ್ಬೇಕು. ಅದಾದಮೇಲೆ ಲಕ್ಕಿ ಬೂತಲ್ಲಿ ಹಾಕಿದರೆ ನಾವು ವಿನ್ನಿಂಗ್ ಪ್ರೈಸ್ ಇಟ್ಟಿದ್ದಾರೆ. ಲೆಟ್ಸ್ ಸಿ ಮೈ ಲಕ್ ಎಲ್ಲ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಲೆಟ್ಸ್ ಸಿ ಯಾವ ಥರ ಇದೆ ಲಕ್ ನೋಡೋಣ ಗೈಸ್ ಈ ವರ್ಷದ ಲಕ್ಕಲ್ಲಿ. ಆ್ಯಕ್ಚುಲಿ ಇಲ್ಲಿ ಕೊಡೋದನ್ನ ತೊಗೊಂಡು ಅದಕ್ಕೆ ನೇಮು ಫೋನ್ ನಂಬರ್ ಎಲ್ಲ ಫಿಲ್ ಮಾಡಿಬಿಟ್ಟು ಅಲ್ಲೊಂದು ಬಾಕ್ಸ್ ಇಟ್ಟಿದ್ದಾರೆ, ಆ ಬಾಕ್ಸಲ್ಲಿ ಹಾಕಬೇಕು. ಸೊ ಒಂದು ಟೈಮಲ್ಲಿ ಅದನ್ನು ಪಿಕ್ ಮಾಡ್ತಾರೆ. ಅಲ್ಲಿ ಯಾರು ನೇಮ್ ಬಂದಿರುತ್ತೆ ಅವರಿಗೆ ಕೆಲವು ವಿನ್ನಿಂಗ್ ಪ್ರೈಸ್ ಥರ ಅಥವಾ ಕೆಲವು ಗಿಫ್ಟ್ ಇಟ್ಟಿರ್ತಾರೆ. ನೋಡೋಣ. ಆಫರ್ ದ ಬೆಸ್ಟ್. ಬುಮ್ಸಿ ಪ್ರೇ ಆಫ್ ಆಫ್ Lucky draw. ಸೊ ಗೈಸ್ ಈಗ ಒಂದು ಗೇಮ್ ಆಡ್ತಾ ಇದ್ದೀನಿ, ನೀವು ನೋಡಿ ಯಾವ ಥರ ಗೇಮ್ ಅಂತ ಹೇಳಿ. ಸೊ ಇದು 5 ಚಾನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಅಲ್ಲಿಗೆ ಗುರಿ ಇಟ್ಟು ಹೊಡಿಬೇಕಂತೆ. ಲೆಟ್ಸ್ ಸಿ. Thank you. You want to try Mumsy? Try Mumsy. Come on. 1, 2, 3, start. Woo! 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 Try too. Woo! Chinese name. Yeah, right. Take my student ID card. Here, Chinese name. ಭೂಮ್ಸಿ ಹೆಲ್ಪ್ ಮಾಡ್ತಿದ್ದಾಳೆ ಬರೆಯೋಕ್ಕೆ. ಯಾಕೆಂದರೆ ಭೂಮ್ಸಿ ಬಂದು ಬೇರೆ ಕ್ಯಾಂಪಸ್ಸು, ನಮ್ಮ ಕ್ಯಾಂಪಸ್ಸಿಂದ ನಾವು ಬಂದಿದ್ದೀವಲ್ಲ. ಸೊ ಫಿಲ್ ಮಾಡಬೇಕು ಅದನ್ನು. ಅಲ್ಲೇ ಪೆನ್ ಇಟ್ಟಿದ್ದಾರೆ. ನಿನ್ನ ನೇಮು ಫೋನ್ ನಂಬರು ಹಾಂ ಅದನ್ನು ಬರೆದ್ಬಿಟ್ಟು ಆ ಬೂತಲ್ಲಿ ಹಾಕು. ಅವ್ರು ಲಾಸ್ಟಿಗೆ ಅನೌನ್ಸ್ ಮಾಡ್ತಾರಲ್ಲ ಆಗ ನೋಡೋಣ. ಎಲ್ಲರ ಕೈಲಿ ಎಲ್ಲರೂ ಬರೆದು ಹಾಕ್ತಿದ್ದಾರೆ ನೋಡಿ ಗೈಸಲ್ಲಿ. ಈ ಬೂತಲ್ಲಿ ಹಾಕಬೇಕು. ಹಾಕ್ಬಿಟ್ಟು ನಮ್ಮ ಟೆಸ್ಟ್ ಮಾಡೋಣ ಗೈಸ್. ಲೆಟ್ಸ್ ಗೋ ಫಾರ್ ದ ಬೆಸ್ಟ್. 都可以欢迎来加入我们，说明谢谢大家，耶！谢谢 MDC 舞蹈社。 Thank you for the best.
ಲೆಟ್ಸ್ ಸಿ ಗೈಸ್ ಅವ್ರ ನಂಬರ್ ಅನೌನ್ಸ್ ಮಾಡ್ತಾರೆ ಆ ನಂಬರಲ್ಲಿ ಏನು ಗಿಫ್ಟ್ ಬರುತ್ತೆ ಇಫ್ ಇನ್ ಕೇಸ್ ಬಂದರೆ ತೋರಿಸ್ತೀನಿ ಸೊ ಅಲ್ಲಿ ವೆಯ್ಟ್ ಮಾಡಿಬಿಟ್ಟು ಆ್ಯಕ್ಚುಲಿ ಡ್ರೆಸ್ನ ಕಲೆಕ್ಟ್ ಮಾಡ್ಕೊಬೇಕು ಇಫ್ ಇನ್ ಕೇಸ್ ಜಪಾನ್ ಡ್ರೆಸ್ ಯಾರು ವೇರ್ ಮಾಡ್ತೀವಿ ಅಂದರೆ ಆ ಥರ ಹೋಗಲ್ಲಿ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫೋಟೋ ತೆಗೆಸ್ಕೊಬೋದು ನಮಗೆ ಅವಶ್ಯಕತೆ ಇಲ್ಲ ಹೋಗೋಣ ಶಾಪ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ನಾನು ಆಗ್ಲೇ ಚೆನ್ನಾಗಿರೋ ಶಾಪ್ಸ್ ಇಟ್ಟಿದ್ದಾರೆ ಟೋಫು ಪುಡ್ಡಿಂಗ್ ಅಂತೆ ಇಲ್ಲಿ ಫ್ರೆಂಚ್ ಫ್ರೈಸ್ ಅದು ಇದು ಸ್ವಲ್ಪ ಶಾಪ್ಸ್ ಇಟ್ಟಿದ್ದಾರೆ ಗೈಸ್ ಅಷ್ಟೊಂದು ಜನ ಕೂಗ್ತಿದ್ದಾರೆ ಅದ್ರಲ್ಲಿ ಯಾರ್ದು ಸಹ ನಂಬರ್ ಇಲ್ಲ ಈಗ ಅವ್ರದ್ದು ಇಲ್ಲಿರೋದು ಅಟ್ಲೀಸ್ಟ್ ನಮ್ದಾರು ಕೂಗ್ಬೇಕು ತಾನೆ ಅವರಲ್ಲಿರೋ ನೋಡಿ ಒಂದು 10 ನಂಬರ್ ಕೂಗಿದ್ದಾರೆ 10 ನಂಬರ್ ಅವರು ಇಲ್ಲಿ ಯಾರು ಇಲ್ಲ ಐಯಿಂದ ಇದೆ ಅಟ್ಲೀಸ್ಟ್ ಐಯಿಂದ ಕೂಗ್ಬೇಕು ತಾನೆ ನಮ್ಮನ್ನ ಸೊ ಸ್ಯಾಡ್ ನನಗಂತೂ ಬೇಜಾರಾಗ್ತಾ ಇದೆ 10个了，不好意思，我这边恭喜以上得奖者获得我们路易莎小姐，恭喜获得我们全年礼券。得奖的记得去我们学生会摊位领取哦。最后一位是我们的学号 F。ಗೈಸ್ ಇವಾಗ ಫೈರ್ ಕ್ರ್ಯಾಕ್ ಸ್ಟಾರ್ಟ್ ಮಾಡ್ತಾರೆ ನಂಬರ್ ಕೊಟ್ಟು ಮಾಡ್ತಿದ್ದಾರೆ ಲೆಟ್ಸ್ ಗೋ ಗೋ ಇವಾಗ ಸ್ಟಾರ್ಟ್ ಮಾಡ್ತಾರೆ 1 2 3 ಸ್ಟಾರ್ಟ್ ಇದನ್ನ ನೋಡಕ್ಕೆ ಇಷ್ಟು ಜನ ನಿಂತಿದ್ದಾರೆ ಗೈಸ್ ಸೊ ನೈಸ್ ಇನ್ನೊಂದು ಆಗ್ತಾ ಇದ್ದಾರೆ ಈಗ ಲೆಟ್ಸ್ ಸ್ಟಾರ್ಟ್ ಸೆಕೆಂಡ್ ರೌಂಡ್ ಸೊ ಡನ್ ಗೈಸ್ ಇವಾಗ ಫೈರ್ ವರ್ಕ್ ಮುಗೀತು ಇದನ್ನ ನೋಡೋಕ್ಕೆ ಇಷ್ಟು ಜನ ನಿಂತಿದ್ದಾರೆ ನನ್ನ ಕಡೆ ಡನ್ ಚೆನ್ನಾಗಾಯ್ತು firework Awesome. first firework here right First firework in Taiwan. yes done firework ಮುಗೀತು guys ಈಗ it's a style Japanese style ಸೊ ಗೈಸ್ ಇವಾಗ ನಮ್ಮ ಜೂನಿಯರ್ಸ್ ಎಲ್ಲ ಜಾಪನೀಸ್ ಅವ್ರ ಡ್ರೆಸ್ ಹಾಕೊಂಡಿದ್ದಾರೆ ನಾನು ತೋರಿಸಿ ನೋಡಿ Japanese ಇಲ್ಲ ಚೈನೀಸಾ Priyanshu Kishore you do something what is that 靠近大家在前进的过程中拜托不要推挤 I'll go 也不要这个吗 yes video everyone yeah what is the style This is so dragon cheers ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾವು ಅಲ್ಲಿಂದ ಬಂದ್ವಿ ಇವಾಗ ಮೆಕ್ಡೊನಾಲ್ಡ್ಸಿಗೆ ಬಂದಿದ್ದೀವಿ ಏಕೆಂದರೆ ಈಗ ಟೈಮ್ ಬಂದು ಆಲ್ಮೋಸ್ಟ್ 10 ಏನೋ ಆಗಿದೆ ಸೊ ಇವಾಗ ಯಾರು ಅಡುಗೆ ಮಾಡ್ತಾರೆ ಅಂತ ಇಲ್ಲೇ ಊಟ ಆಗಿತ್ತೆಲ್ಲ ಮಾಡಿಕೊಂಡು ಮನೆಗೆ ಊಟ ಅಂದರೆ ಲೈಕ್ ಬರ್ಗರ್ ಫ್ರೈಸ್ ಈ ಥರ ತಿನ್ಕೊಂಡು ಮನೆಗೆ ಹೋಗೋದೀಗ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಫೈರ್ ವರ್ಕ್ ತೈವನಲ್ಲಿ ಯಾವ ಥರ ಇತ್ತು ಅಂತ ನೀವು ನೋಡಿದ್ರಿ ಸೊ ಕಮೆಂಟ್ ಮಾಡಿ ಗೈಸ್ ಹಾಗೆ ಲೈಕ್ ನಾರ್ಮಲ್ ಇಂಡಿಯಾದಲ್ಲಿ ನಾವೆಲ್ಲ ಯಾವ ಥರ ಪಟಾಕಿ ಹೊಡಿತೀವಿ ಅದೇ ಥರ ಬಟ್ ಇಲ್ಲಿ ಅದನ್ನೇ ಫುಲ್ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಒಂದು ಯೂನಿವರ್ಸಿಟಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಚೆನ್ನಾಗಿತ್ತು ನಾವು ನಮ್ಮ ಯೂನಿವರ್ಸಿಟಿಯಿಂದನೂ ಹೋಗಿದ್ವಿ ಬೇರೆ ಕ್ಯಾಂಪಸ್ಗೆ ಚೆನ್ನಾಗಿ ಅನ್ನಿಸ್ತು ಸೊ ಈ ವಿಡಿಯೋ ನೀವು ನೋಡಿದ್ರಿ ಹೇಗೆ ಅನ್ನಿಸ್ತು ಏನು ಅಂತೇಳಿ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ
ಸೊ ಹೀಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ನವ್ಯ ಕನ್ನಡ ಚಾನಲ್. ಮುಂದಿನ ವಿಡಿಯೋನ ಸಿಗೋಣ. ಈಗ ನಾವು ಆರ್ಡ್ರ್ ಮಾಡಿರೋದು ಬಂದಿದೆ, ತಿನ್ಕೊಂಡು ನಾವು ಮನೆಗೆ ಹೋಗಿ ಮಲ್ಕೊತೀವಿ. ಸೊ ಇದಿಷ್ಟೇ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಬಾಯ್. ವೇಣು ಬ್ಯುಸಿ ಆಗಿಬಿಟ್ಟಿದ್ದಾನೆ, ನಿದ್ದೆಗಣ್ಣಲ್ಲಿದ್ದಾನೆ ಗೈಸ್ ವೇಣು. ಬಾಯ್.